ಈ ತರ ಒಂದ್ಸಲ ಎಗ್ ಕೈಮಾ ಮಾಡ್ಕೊಂಡ್ ನೋಡ್ರಿ, ನೀವು ಪದೇ ಪದೇ ಮಾಡ್ಕೊಂತಿದ್ದೀರಿ, ಇದೇ ಟೈಪ್ ಮಾಡ್ಕೊಂತಿದ್ದೀರಿ. ಯಾಕಂದ್ರೆ ಅಷ್ಟು ಟೇಸ್ಟಿ ಬರ್ತೈತಿ, ಅಷ್ಟು ವೆರೈಟಿ ಐತಿ, ಅಷ್ಟು ಭಾರಿ ಐತಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ರಿ. ಫಸ್ಟ್ಗೆ ನಮಗೆ ಉಳ್ಳಾಗಡ್ಡಿ ಬೇಕು, ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿರ್ಬೇಕು. ಟೊಮೆಟೊನು ಸಣ್ಣಗೆ ಕಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಮೆಣಸಿನ್ಕಾಯಿನೂ ಇದೇ ಥರ ಕಟ್ ಮಾಡ್ಕೊಂಡಿರ್ಬೇಕು. ಕೊತ್ತಂಬರಿನೂ ಕಟ್ ಮಾಡ್ಕೊಂಡಿರ್ಬೇಕು. ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಖಾರ, ಉಪ್ಪ, ಎಗ್ ಮಸಾಲ, ಏಲಕ್ಕಿ, ದಾಲ್ಚಿನ್ನಿ, ಆಮೇಲೆ ಲವಂಗ. ಸೊ ಇಷ್ಟು ಐಟಮ್ಸ್ ಬೇಕು. ಆಮೇಲೆ ನಾನು ಇದ್ರಾಗ 2 ಎಗ್ಲೆ ಈ ಐಟಮ್ಸ್ನ ಮಾಡತ್ತೀನಿ. ಸೊ 2 ಎಗ್ ಫಸ್ಟ್ ನಾ ಬಾಯ್ಲ್ ಮಾಡಿ ಇಟ್ಕೊಂಡಿ, ನೀವು ಬಾಯ್ಲ್ ಮಾಡಿ ಇಟ್ಕೋರಿ. ಬಾಯ್ಲ್ ಮಾಡಿ ಇಟ್ಕೊಂಡ ಮಾಡಬೇಕು. ಸೊ ಎಗ್ನ ಈ ಥರ ನಾವು ಮನೇಲಿ ಹೆರ್ಚ್ಬೇಕು. ಹೆರ್ಚಿದ್ರ ಸಣ್ಣಗೆ ಕೆಳಗೆ ಬೀಳ್ತೈತಿ. ಈ ಥರ ನಾವು 2 ಎಗ್ ಹೆಚ್ಚಿಟ್ಕೊಂಡ್ರಿಂದ ಕೈಮಾ ಮಾಡ್ಬೋದು. ಸೊ ನಾ 2 ಎಗ್ ಹೆಚ್ಕೋತನು ನೋಡ್ರಿ, ನೀವು ಇದೇ ಥರ ಹೆಚ್ಕೋರಿ. ಆಮೇಲೆ ಒಂದು ತೆಮ್ಯಾಗ ಎಣ್ಣೆ ಅಥವಾ ಒಂದು ಸಣ್ಣ ಇದ್ರಾಗ ಎಣ್ಣೆ ಹಾಕೊಂಡ ಎಣ್ಣೆ ಒಂದು ಸ್ವಲ್ಪ ಕಾಯಿಸ್ಬೇಕು. ಒಂದು ಸೆಕೆಂಡ್, ಒಂದು 10 ಸೆಕೆಂಡ್ ಕಾಯಿಸಿ ನೆಕ್ಸ್ಟ್ ಅದ್ರಾಗ ನಾವು ದಾಲ್ಚಿನ್ನಿ, ಆಮೇಲೆ ಲವಂಗ, ಆಮೇಲೆ ಏಲಕ್ಕಿ ಹಾಕಿ ಸ್ವಲ್ಪ ಅದ ಬೆಚ್ಚಗಾಗಬೇಕು. ಬೆಚ್ಚಗಾದ್ಮೇಲೆ ನಾವು ಉಳ್ಳಾಗಡ್ಡಿ, ಟೊಮೆಟೊ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನ ವಾಪಸ್ ಇದ್ರ ಹಾಕೋದಿರುತ್ತೆ. ಅದ್ರ ಮೊದಲು ಕಾಯಿಲಿ, ಆಮೇಲೆ ಹಾಕ್ತೀನು. ಸೊ ಇದೊಂದು ಸ್ವಲ್ಪ ಅಗಾಡ್ಸ್ಕೊಂಡ ನಾವು ಫಸ್ಟ್ಗೆ ಈಗ ನಾನು ಮನ್ಯಾಗ ಮಾಡಿ ಇಟ್ಕೊಂಡ ಪೇಸ್ಟ. ಸೊ ನೀವು ಮನ್ಯಾಗಿಂದು ಹಾಕ್ಬೋದು, ಇರ್ಲಿಕ್ಕಂದ್ರೆ ಹೊರಗಿಂದು ತಂದ ಪ್ಯಾಕೆಟ್ ಸಿಗ್ತದೆ, ಪ್ಯಾಕೆಟ್ದು ಹಾಕ್ಬೋದು. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕೋನು. ನಾ 2 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಾನೆ. 2 ಮೆಣಸಿನ್ಕಾಯಿ ಹಾಕ್ತನು. ನಮ್ಗೆ ಖಾರ ಯಾವ ಟೇಸ್ಟಿಗೆ ಬೇಕಲ್ಲ ಆ ಟೇಸ್ಟಿಗೆ ನಾವು ಮೆಣಸಿನ್ಕಾಯಿ ಹಾಕ್ಬೋದು. ಯಾಕಂದ್ರೆ ಒಂದೊಂದು ಕಡೆ ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ. ಆದ್ದರಿಂದ ನಾವು ಮೆಣಸಿನ್ಕಾಯಿ ಹೆಚ್ಚು ಕಡಿಮೆ ಹಾಕೋಬೋದು. ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೊಂಡ ಸ್ವಲ್ಪ ಅಗಾಡಿಸ್ಬೇಕು. ಯಾಕಂದ್ರೆ ಒಂದೇ ಕಡೆ ಬಿಟ್ಟಿವಿ ಅಂದ್ರೆ ನಾವು ಕಲರ್ ಚೇಂಜ್ ಆಗಿಬಿಡ್ತೈತಿ, ಹೊತ್ತೈತಿ. ಅದಕ್ಕೆ ನಾವು ಅದನ್ನ ಅಗಾಡ್ಸ್ಕೊತಾನೆ ಇರಬೇಕು. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಕಲರ್ ಚೇಂಜ್ ಆದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ನೆಕ್ಸ್ಟ್ ಟೊಮೆಟೊ ಹಾಕೋನು. ಟೊಮೆಟೊ ಹಾಕೊಂಡ ಸೇಮ್ ಇದನ್ನ ಒಂದೇ ಕಡೆ ಬಿಡೋಂಗಿಲ್ಲ, ಕಾಯಿಸ್ಕೊತಾನೆ ಇರಬೇಕು. ಯಾಕೆ ಕಾಯಿಸ್ಕೊತಾ ಇರ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಕಲರ್ ಚೇಂಜ್ ಆಗ್ಬೋದು. ನಾಗೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಚೇಂಜಸ್ ಆಕತಿ. ಸೊ ಇನ್ನು ನಾವು ಅದ್ರಾಗ ಎಗ್ ಮಸಾಲ ಹಾಕ್ಬೇಕು. ಆಮೇಲೆ ಉಪ್ಪು ಖಾರ ಅದಕ್ಕೆ ಎಷ್ಟು ಬೇಕಲ್ಲ ಹಾಕ್ಬೇಕು. ಸೊ ನಾನು ಉಪ್ಪು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೋತ್ನು. ನೀವು ನಿಮ್ಮ ಎಷ್ಟು ಐಟಮ್ಸ್ ಮಾಡತ್ತಿರಲ್ಲ ಅದ್ರ ಮೇಲೆ ನೀವು ಉಪ್ಪು ಹಾಕೋರಿ. ಆಮೇಲೆ ಸ್ವಲ್ಪ ಖಾರ. ನಮ್ಮ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಹಾಕೀನಿ. ಮೆಣಸಿನ್ಕಾಯಿ ಇರ್ಲಿಕ್ಕಂದ್ರೆ ಖಾರ ಜಾಸ್ತಿ ಹಾಕಿರೋ ನಡಿತೈತಿ. ಈಗ ನಾನು ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಕಮ್ಮಿ ಹಾಕಿರೋ ನಡಿತೈತಿ. ಆಮೇಲೆ ಈ ಎಗ್ ಮಸಾಲ ಹಾಕೋದ್ರಿಂದ ನಮ್ಗೆ ಸ್ಮೆಲ್ಲು ಆಮೇಲೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೋಡಿ ಇದ್ರ ಕಲರ್ ಚೇಂಜ್ ಆಗತ್ತೆ ಮಿಕ್ಸ್ ಮಾಡ್ಕೋದ್ರಿಂದ. ಸೊ ಇದನ್ನ ಏನು ಮಾಡಿರ್ತಾನಲ್ಲ ಇದನ್ನ ಹಾಕಿಬಿಡ್ಬೇಕು. ಹಾಕಿ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪ ಗ್ಯಾಸ್ ಕಮ್ಮಿ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು, ಭಾಳ ಹಾಕೋಂಗಿಲ್ಲ, ಸ್ವಲ್ಪ ಹಾಕ್ಬೇಕು. 2 ಎಗ್ ಹಾಕಿರಂದ್ರೆ ನೀವು 1 ಬಟ್ಲ ನೀರು ಹಾಕಿರೂ ಕರೆಕ್ಟ್ ಆಕತ್ತೆ. ಯಾಕಂದ್ರೆ ಅಷ್ಟೇ ಎಗ್ಗಿಗೂ ಅಷ್ಟೇ ನೀರು ಕಂಫರ್ಟೇಬಲ್ ಇರ್ತೈತಿ. ಜಾಸ್ತಿ ನೀರು ಹಾಕೋಂಗಿಲ್ಲ. ಜಾಸ್ತಿ ನೀರು ನೀವು ಅದನ್ನ ಗಟ್ಟಿ ಮಾಡೋರಿದ್ರಂದ್ರೆ ಕಮ್ಮಿ ನೀರು, ಜಾಸ್ತಿ ನೀವು ಅಳಕ ಮಾಡೋರಿದ್ರಂದ್ರೆ ಅಥವಾ ಸ್ಮೂತ್ ಮಾಡೋರಿದ್ರಂದ್ರೆ ಜಾಸ್ತಿ ನೀರು ಹಾಕಿರೋಣ. ಬಟ್ ನೀರು ಭಾಳ ಹಾಕ್ಬೇಡ್ರಿ. 2 ಎಗ್ಗಿಗೆ 1 ಬಟ್ಲ ನೀರು ಹಾಕಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಆಗಿಬಿಡ್ತೈತೆ ಟೇಸ್ಟ್. ಸ್ವಲ್ಪ ಇದು ಕುದೀಲಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಕತಿ. ಕುದಿ ಮಟ್ಟ ಬಿಡ್ರಿ. ಒಂದು 3 ನಿಮಿಷ ಕುದಿಬೇಕು. ಆಮೇಲೆ ಅದೇ ಈ ಥರ ಯಾವಾಗ ಕುದಿರ್ತದತ್ಲೆ ಅದ್ರ ಮೇಲೆ ನಾವು ಕೊತ್ತಂಬರಿ ಹಾಕಿಬಿಡ್ಬೇಕು.
ಕೊತ್ತಂಬರಿ ಹಾಕಿದ್ವಿ ಅಂದ್ರೆ ಅದು ಕರೆಕ್ಟ್ ಟೇಸ್ಟಿಗೆ ಹೊಂದಾಣಿಕೆ ಆಕೈತಿ. ಈ ಥರ ಮಾಡ್ಕೊಂಡ ನೀವು ಒಮ್ಮೆ ತಿಂದು ನೋಡ್ರಿ, ನಿಮ್ಗೆ ವಾಪಸ್ ನೀವು ಮಾಡ್ಕೊಂಡು ತಿನ್ಲಿಕ್ಕಂದ್ರೆ ಬಿಡಬೇಡ್ರಿ. ಹಂಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಫುಡ್ ಹೆಂಗಾಗೈತೆ ಅನ್ನೋದು ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.